ಕೊಲೆ ಕೇಸಲ್ಲಿ ಜೈಲು ವಾಸ ಅನುಭವಿಸ್ತಾ ಇದ್ದಾರೆ. ಅವ್ರಿಗೆ ಬೇಲ್ ಸಿಗಬೇಕಾ ಬೇಡ ಅಂತಾರೆ? ಏನು ತಪ್ಪಿದ್ದಿಲ್ಲ ಅಂದ್ರೆ ಬೇಲ್ ಸಿಗ್ಬೋದು, ತಪ್ಪ ಇತ್ತಂದ್ರೆ ಬೇಲ್ ಸಿಗಂಗಿಲ್ಲ ಅಷ್ಟೇ. ಎಲ್ರಿಗೂ ಕೊಡ್ಬೇಕಾ? ಅಯ್ಯೋ ನಾನೆಲ್ಲ ಜಗಳ ನೋಡಕ್ ಬಂದಾರ ಅನ್ಕೊಂಡಿದ್ನಲ್ಲ, ಅವ್ನು ಕೊಟ್ಟಂಗೆ ನೀವು ಇಸ್ಕೊಂಡಂಗೆ ಬಿಡ್ರೋ. ಅವರು ಕೊಲೆ ಮಾಡಿದಾರೋ ಇಲ್ಲ ಇವನೇ ಮಾಡಿದಾನೋ ಇಲ್ಲ ಬೇರೆಯವ್ರಿಗೆ ಸೂಪರಿ ಕೋಟ್ ಮಾಡಿಸ್ಯಾನೋ ಅದು ಯಾರಿಗೂ ಗೊತ್ತಿಲ್ಲ. ಇದೇನಿಲ್ಲ ಹಿಂಗೆ ಹೇಳ್ತಿದೆ. ಬಟ್ ಅವು ಮಾಡಿಲ್ಲ ಅಂತ ನಮಗೆ ಅನಿಸಿಕೆ ಇಷ್ಟೇ ಇರೋದು. ಬಾರಿ ಸಾಬೆ ಹೆಸರು. ನಮ್ಗೆ ಯಾಕಪ್ಪ ಇನ್ನೊಬ್ರು ವಿಷಯ, ನಮ್ದೇ ಆಸ್ಕೋ ಒತ್ಕೋ. ಒಬ್ಬ ನಟನಾಗಿ ಇವರು ದೇಶಕ್ಕೆ ಏನು ಸಂದೇಶ ಕೊಡೋಕೆ ನಿಂತವ್ರೆ ಅಂತ ಅಂದ್ರೆ ಈ ಪ್ರಯತ್ನ ಇಲ್ದ ವ್ಯಕ್ತಿ ಅವನು. ಪ್ರಯತ್ನ ಯಾವ್ದಕ್ಕೂ ಪ್ರಯತ್ನನೇ ಇಲ್ದಾನು. ಅಯ್ಯೋ ಇವತ್ತಿನ ದಿವಸದಲ್ಲೂ ನಿನ್ನಂತವ್ರು ಇದ್ರಲ್ಲಯ್ಯ. ಅದಕ್ಕೆ ಕಡೆಯ ನಮ್ಮ ದೇಶದಲ್ಲಿ ಬೆಳೆ ಚೆನ್ನಾಗಿ ಆಗ್ತಾ ಇರೋದು. ಒಂದು ಹುಡುಗಿಗೋಸ್ಕರವ ಆ ಥರ ಮಾಡಿದಾನೆ ಅಂತ ಹೇಳಿದ್ರೆ ಅವನು ಯಾವ್ದಕ್ಕೂ ಸಲವಾದನಲ್ಲ ಅವನು. ಈಗ ಹೇಳಿದ್ರಲ್ಲ ಅದನ್ನ ಇನ್ನೊಂದ್ಸಲಿ ಹೇಳ್ತೀರಾ ನನಗೋಸ್ಕರ? ಆ ಥರ ಮಾಡಿದಾನೆ ಅಂತ ಹೇಳಿದ್ರೆ ಅವನು ಯಾವ್ದಕ್ಕೂ ಸಲವಾದನಲ್ಲ ಅವನು. ಆಯ್ಕೊಂಡು ತಿಂತಿದ್ವಿ, ತಿರ್ಕೊಂಡು ತಿನ್ನೋಂಗ್ ಮಾಡ್ಬಿಟ್ಟ ಬೇವರ್ಸಿ. ಸಿಕ್ಕಾಗ ಡೌಟು, ಸಿಕ್ಕೋದಂತೂ ಡೌಟು. ಏನು ಒಳಗಿದ್ದಾನೆ, ಆರಾಮಾಗಿ ಬಿರಿಯಾನಿ ತಿನ್ಕೊಂಡು ಆರಾಮಾಗಿ ಮಜವಾಗಿದ್ದಾನೆ ಅಲ್ಲಿ ಅಷ್ಟೇ. ಲೇ ಅಮಾವಾಸ್ಯೆಯಲ್ಲಿ ಹುಟ್ಟಿದ ಮೈಗಳ ನನ್ನ ಮಗನೇ, ನೀನು ಈ ಜನ್ಮ ಉದ್ಧಾರ ಆಗಲ್ಲ ಕಣೋ. ನೀನು ನಿಮ್ಮ ಅಪ್ಪನ ಜೊತೆ ಉಳ್ದೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಈಗ ರೇಣುಕಾ ಸ್ವಾಮಿ ನಿಮ್ಗೆ ಗೊತ್ತಿದೆ, ಅವನ್ನ ಕೊಲೆ ಮಾಡೋ ಬದಲಿಗೆ ಒಂದ್ ಸ್ವಲ್ಪ ಇವ್ರ ಕಾಂಟ್ಯಾಕ್ಟ್ ಚೆನ್ನಾಗಿದೆ ದರ್ಶನ್ ಅವ್ರದ್ದು. ಬಂದವ್ರಿಗೆ ಒಳ್ಳೆ ಬುದ್ಧಿ ಹೇಳೋದ್ ಬಿಟ್ಟು ಭ್ರಷ್ಟಾಚಾರದ ಐಡಿಯಾ ಕೊಡ್ತಾ ಇದೆಯಾ? ಏನೋ ಒಂದು ಕಾಲ್ ಮಾಡಿ ಹಿಂಗೆ ಕಿರ್ಕೊಳ ಕೊಡ್ತಾ ಇದ್ದಾನೆ, ಒಂದ್ ಸ್ವಲ್ಪ ನೋಡ್ಕೊಳ್ಳಿ ಪೊಲೀಸರಿಗೆ ಅಂದ್ರೆ ಮುಗಿದೋಗ್ಬಿಡ್ತಿತ್ತು. ಅದು ಬಿಟ್ಟು ಕೊಲೆ ಮಾಡ್ತಾರೆ ಅಂದ್ರೆ ಇದು ಸರಿನಾ ಅಂತ. ಅದೆಲ್ಲ ಸಿಟಿ ಕಲ್ಚರ್, ಅದ್ರ ಬಗ್ಗೆ ನೀನ್ ಮಾತಾಡಬೇಡ. ಇನ್ನೊಂದ್ಸಲಿ ಸಿಟಿ ಕಲ್ಚರ್ ಬಗ್ಗೆ ಮಾತಾಡಿದ್ರೆ ಸಿಟಿ ಹುಡುಗನೆಲ್ಲ ಕರ್ಕೊಂಡ್ಬಂದು ನಿನ್ ಮನೆ ಮುಂದೆ ಗೆರಾವ್ ಮಾಡಿಸಿ ಕೇಸ್ ಹಾಕಿಸ್ಬಿಡ್ತೀನಿ. ಮೈಂಡ್ ಎಷ್ಟೇ ಹುಡುಗಿಗೋಸ್ಕರ ಬರೀ ಒಂದು ಹೆಣ್ಣಿಗೋಸ್ಕರ ಅವ್ನು ಆ ಥರ ಮಾಡಿದಾನೆ ಅಂದ್ರೆ, ಮನೇಲಿ ಅವ್ನ ಹೆಂಡತಿ ಇಟ್ಕೊಂಡು ಆ ಥರ ತಪ್ಪು ಮಾಡಿದಾನೆ ಅಂದ್ರೆ ತುಂಬಾ ನೋವೇ. ಅದು ಎಲ್ಲರಿಗೂ ನೋವೇ. ನೋಡಿದ್ರ ನಾನ್ ಮಾಡ್ತಿದ್ರು ನೀವೇ ಪುನಃ ಕೆದಕಿ ಜ್ಞಾಪಕ ಬರೋ ಹಾಗೆ ಮಾಡ್ತಿರಲ್ಲ. ನಾಳೆ ಈಗ ದರ್ಶನ್ ಅವರ ಮಗನ ಒಂದು ಫ್ಯೂಚರ್ ಬಗ್ಗೆ ಹೇಳೋದಾದ್ರೆ ಏನು, ಯಾವ ರೀತಿ ಹೊಡೆತ ಬೀಳ್ಬೋದು ಅಂತೀರಿ? ಮಗನಿಗೆ ಅಂತೂ ಪ್ರಾಬ್ಲಮ್ಮೇ ಜಾಸ್ತಿ ಆಗೋದು ಮಗನಿಗೆ. ಮತ್ತೆ ಸೆಂಟ್ರಲ್ ಜೈಲಮ್ಮ ಇದು ಎಲ್ಲಾ ತರ ವ್ಯವಹಾರ ನಡೀತಿದೆ. ಯಾಕೆ ನಮ್ಮ ಅಪ್ಪ ಈ ಥರ ಮಾಡಿದಾನೆ ಅಂತೇಳಿ ಅವನಿಗೆ ಮೂಡಿಗೆ ಚೇಂಜ್ ಆಯ್ತೆ. ಫಸ್ಟ್ಗೆ ನನ್ನ ಮಗ ಅಂತೇಳಿ ಭಾಳ ಇದ್ರಾಗಿದ್ದ ಅವನು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಈಗ ಮೂಡೇ ಚೇಂಜ್ ಆಗೈತೆ ಇವಾಗ. ಯಾರಿಗೆ ಮಗನಿಗೆ ಮೂಡ್ ಚೇಂಜ್ ಆಯ್ತೆ, ನಮ್ಮ ಅಪ್ಪ ಈ ಥರನ ಅಂತೇಳಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಇನ್ನೊಂದು ಸರ್ ಮೊಬೈಲಾಗೆಲ್ಲವ ಅವ್ರ ಹೆಂಡ್ತಿಗೆ ಬೈದಿರೋದಲ್ಲವ ನಮ್ಮ ಮೊಬೈಲ್ಗಳಿಗೆಲ್ಲ ಇದಾವೆ. ಅವ್ರ ಹೆಂಡ್ತಿಗೆ ಬೈದಿರೋದು ಇದೆಲ್ಲ ಕಾಮನ್ ಕಂಡ್ರ, ಏನ್ ಫಸ್ಟ್ ಟೈಮ್? ಯಾರೋ ದರ್ಶನ್ ಬೈದಿರೋದು, ಕೆಟ್ಟದಾಗೆಲ್ಲ ಬೈದಿದ್ದಾನೆ. ಅದೆಲ್ಲ ಮೊಬೈಲಾಗೆಲ್ಲ ನಾವು ಇದು ಮಾಡ್ಕೊಂಡಿದ್ದೀವಿ. ನಾವು ನೋಡಿ ಸಾಕಾಗಿದೆ ಸ್ವಾಮಿ. ನಾವು ತಡೆಯೋಕ್ಕಾಗಲ್ಲ, ಈಗ ನಮ್ಮ ಕೈಯಲ್ಲೂ ತಡೆಯೋಕ್ಕಾಗಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.